ಏನಿದೆ ನೋಡಿ, ಈಗ ಅಧಿವೇಶನ ಏನಿದೆ, ಮುಂಗಾರು ಅಧಿವೇಶನ ಈಗ 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಅಧಿವೇಶನ. ಸದನದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ಕದನ ಶುರುವಾಗುತ್ತೆ. ಅಧಿವೇಶನ ಅಂದಾಗ್ಲೇ ಕದನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಸ್, ನಾಯಕರ ಕದನ ಇಂದಿನಿಂದ ಸದನದಲ್ಲಿ ಜೋರಾಗಿ ನಡೆಯುವಂಥದ್ದು. ನೋಡಿ, ಬಿ ನಾಗೇಂದ್ರ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿ ಗರಂ ಆಗಿರುವಂಥದ್ದು. ಅಧಿವೇಶನದಲ್ಲಿ ಹೋರಾಟಕ್ಕೆ ಕಮಲ ಪಡೆ ತಯಾರಿ ನಡೆಸ್ತಾ ಇದೆ. ಸದನ ಹೊರಗೂ ಒಳಗೂ ಬಿಜೆಪಿಯಿಂದ ಪ್ರತಿಭಟನೆ. ಇತ್ತ ನಾಗೇಂದ್ರ ಪರ ಬ್ಯಾಟ್ ಬೀಸ್ತಾ ಇರುವಂತಹ ಕಾಂಗ್ರೆಸ್. ಆದ್ರೆ ಡಿಕೆ ಶಿವಕುಮಾರ್ಗೆ ತ್ರಿಶಂಕು ಧರ್ಮ ಸಂಕಟ ಈಗ ಉಂಟಾಗಿದೆ. ದೈವಭಕ್ತ ಡಿಕೆ ಶಿವಕುಮಾರ್ಗೆ ಸಚಿವ ನಾಗೇಂದ್ರರವರದ್ದೇ ಬಲು ಕಾಟ ಶುರುವಾಗಿರುವಂಥದ್ದು. ಡಿಕೆ ಸಂಪುಟದಲ್ಲಿ ಇಟ್ಕೊಂಡ್ರೆ ಕಷ್ಟ, ತೆಗೆದ್ರು ಕಷ್ಟ. ಸಿಎಂ ಡಿಕೆಶಿಗೆ ಏನ್ ಮಾಡೋದು, ಯಾರಿಗೆ ಹೇಳೋದು ಅನ್ನುವಂಥ ಪರಿಸ್ಥಿತಿ. ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ, ಆ ಪರಿಸ್ಥಿತಿ ಅವ್ರಿಗೆ ಆಗೋಗಿದೆ. ಇನ್ನ ಭಾರಿ ವಾಗ್ವಾದಕ್ಕೆ ಕಾರಣ ಆಗ್ತಾ ಇದೆ ಇಂದಿನ ಸದನ ಅಂದ್ರೇನೆ ಒಂದು ಇಂಟ್ರೆಸ್ಟಿಂಗ್. ಅಲ್ಲಿ ವಾರ್ ನಡೀತಾನೆ ಇರುತ್ತೆ ಯಾವ್ದಾದ್ರು ವಿಚಾರವಾಗಿ. ಸೊ ಈಗ ನಾಗೇಂದ್ರ ವಿಚಾರವಾಗಿ ಬಿಜೆಪಿ ವಾರ್ಗೆ ನಿಂತಿದೆ ರೆಡಿಯಾಗಿ. ಅಂದ್ರೆ ರಾಜಕಾರಣ ಅಂತ ಬಂದಾಗ ನಿಮ್ಮನ್ನ ನೀವು ಪ್ರೂವ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಏನಿದೆ ಹಂಗೆ ಹೋಗ್ಬರೋಣ ಅಂತ ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಸ್ಟ್ರಾಟಜಿಗಳು. ಅಂದರೆ ಎಲ್ಲ ಪಕ್ಷದವ್ರು ಇದ್ದಾಗಲೂ ಹಾಗೆ ಆಡಳಿತ ಪಕ್ಷಕ್ಕೆ ಯಾವಾಗಲೂ ತಲೆನೋವಾಗಿದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಜವಾಬ್ದಾರಿ ಹೊತ್ತಂಥವ್ರಿಗೆ ಅನೇಕ ಸಮಸ್ಯೆಗಳಿರುತ್ತವೆ. ಅದರಲ್ಲೂ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆದಂಥ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತೀಯ ಜನತಾ ಪಕ್ಷದ ನಾಯಕರು ಇಂಥ ಕಳಂಕಿತರನ್ನ ಯಾಕೆ ನೀವು ಸರ್ಕಾರದಲ್ಲಿ ಇಟ್ಕೊಳ್ತೀರಿ, ಸಂಪುಟದಲ್ಲಿ ಇಟ್ಕೊಳ್ತೀರಿ ಅನ್ನೋದು ಅವ್ರ ವಾದ. ಹೌದಾ, ಹೋರಾಟಕ್ಕೊಂದು ವಸ್ತು ಬೇಕು ನಿಜ. ಆದರೆ ಕಾಂಗ್ರೆಸ್ ನುಂಗಂಗಿಲ್ಲ ಉಗಿಯಂಗಿಲ್ಲ ಅಂದರೂ ಕೂಡ ಯಾಕೆ ಅವ್ರಿಗೆ ಕೊಟ್ಟಿದೆ ಅಂತ ಹೇಳಿದರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅವರ ಅಪರಾಧಿ ಏನಲ್ಲ ಅನ್ನುವ ಅವರೇ ಆರೋಪಿ ಮಾತ್ರ. ಎಸ್, ವಾಲ್ಮೀಕಿ ನಿಗಮದ ಹಗರಣದ ಪ್ರಮುಖ ಆರೋಪಿ ನಾಗೇಂದ್ರ. ಹೀಗಿರುವಾಗ ಆರೋಪಿ ಬಿ ನಾಗೇಂದ್ರಗೆ ಹೆಂಗೆ ಸಚಿವ ಸ್ಥಾನ ಕೊಟ್ಟರು? ಇದೊಂದು ಕಾನೂನು ಹಾಗೂ ನೈತಿಕತೆಗೆ ವಿರೋಧ. ಎಲ್ಲ ನೈತಿಕ ಆಧಾರವಾಗಿ ಹೋಗ್ತಾರೆ. ಓಕೆ, ನೋಡೋಣ. ಸಚಿವ ಸ್ಥಾನ ಕೊಡೋದು ಭ್ರಷ್ಟಾಚಾರಕ್ಕೆ ರಾಜಾತಿಥ್ಯ ಕೊಟ್ಟ ಹಾಗೆ ಅವ್ರಿಗೆ ಕೊಟ್ಟರೆ ಈ ಸಂದರ್ಭದಲ್ಲಿ ಅನ್ನೋದು ಅವ್ರ ಮಾತು. ಪ್ರಕರಣದ ಮೇಲೆ ಪ್ರಭಾವ ಬೀರಲು ಅವಕಾಶ ಮಾಡಿದಂತೆ. ಓಕೆ, ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಅನ್ಯ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ. ಇದು ಬಿಜೆಪಿಯ ವಾದ. ಬೇರೆ ಖಾತೆಗಳಿಗೆ ಹೋಗೋಕೆ ಕಾರಣರಾದವರನ್ನ ರಕ್ಷಿಸೋದು ತಪ್ಪು. ಓಕೆ, ಅಂದರೆ ಆ ಹಣ ದುರುಪಯೋಗ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗಿದ್ದಾರೆ. ಹೌದು, ತನಿಖಾ ಹಂತದಲ್ಲಿದೆ ವಾಲ್ಮೀಕಿ ನಿಗಮದ ಹಗರಣದ ಈ ಒಂದು ಪ್ರಕರಣ. ಎಸ್, ಒಟ್ಟಿನಲ್ಲಿ ಅಫ್ಕೋರ್ಸ್ ನಾವೊಂದು ಹೇಳ್ತಾ ಇರ್ತೀವಿ, ಕಿರೀಟ ಹೊತ್ಕೊಂಡವ್ರಿಗೆ ಉಪದ್ರ ತಪ್ಪಿದ್ದಲ್ಲ ಅಂತ ಹೇಳಿ. ಜವಾಬ್ದಾರಿ ಹೊತ್ತಂಥವ್ರಿಗೆ ಈ ಸವಾಲುಗಳು ಇದ್ದೇ ಇರುತ್ತವೆ. ಇದನ್ನು ಹೆಂಗೋ ನಿಭಾಯಿಸ್ತಾರೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ವಿಪಕ್ಷಗಳು ಈ ಸದನದಲ್ಲಿ ಎಷ್ಟರ ಮಟ್ಟಿಗೆ ಕಿವಿ ಹಿಂಡೋಕೆ ಸಾಧ್ಯನೋ, ಎಷ್ಟರ ಮಟ್ಟಿಗೆ ಆಡಳಿತ ಪಕ್ಷಕ್ಕೆ ತಲೆನೋವು ತರಲಿಕ್ಕೆ ಸಾಧ್ಯನೋ ಅದೆಲ್ಲ ಕೆಲಸಗಳನ್ನು ಮಾಡುತ್ತೆ. ಚುನಾವಣೆ ಹತ್ತಿರ ಬೇರೆ ಬರ್ತಾ ಇದೆ ಮತ್ತು ಹೋರಾಟ, ಹಾರಾಟ, ಕೂಗಾಟ, ಕಿರ್ಚಾಟ ಇರಲೇಬೇಕಲ್ವಾ? ಎಸ್, ಈಗ ಜೀವನ ಸಂಜೀವನ. ಓಕೆ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ. ಜೀವನ್, ಕ್ವಿಕ್ಕಾಗಿ ಕ್ರಿಸ್ಪಾಗಿ ನೀವು ಉತ್ತರ ಕೊಡಬೇಕು. ಯಾಕಂತ ಹೇಳಿದ್ರೆ ನಾನು ಲಕ್ಷ್ಮಿ ಜೊತೆ ಮಾತಾಡ್ಬೇಕು ಸ್ವಲ್ಪ, ಹಾಗಾಗಿ. ಓಕೆ, ಯು ವಾಂಟ್ ಟು ಆಸ್ಕ್ ಹಿಮ್ ಏನು ಕ್ವೆಶ್ಚನ್ ಕೇಳಕ್ಕೆ? ಅದೇ ಜೀವನ್, ಏನೀಗ ನೋಡಿ, ವಾಲ್ಮೀಕಿ ಹಗರಣ ವಿಚಾರ ಇಟ್ಕೊಂಡು ಅಂದ್ರೆ ಸದನದಲ್ಲಿ ಫೈಟ್ ಮಾಡಕ್ಕೆ ಈಗ ವಿಪಕ್ಷಗಳು ರೆಡಿ ಆಗ್ಬಿಟ್ಟಿದೆ. ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ, ಹೇಗೆ? ಎಸ್ ಲಕ್ಷ್ಮಿ, ಏನು ಇವತ್ತು ಆಲ್ರೆಡಿ 3ನೇ ದಿನದ ಅಧಿವೇಶನ ಇರೋದು. ಏನು ಮೊದಲನೇ ದಿನ ಸಂತಾಪ ಆಯಿತು, 2ನೇ ದಿನ ಏನು ಚುನಾವಣೆಗಳಾಯಿತು, ಸಭಾಪತಿ ಹಾಗೂ ಸಭಾಧ್ಯಕ್ಷರ ಚುನಾವಣೆಗಳಾಯಿತು. ಸದ್ಯ ಈಗ ಏನು ಒಂದು ಹೋರಾಟಕ್ಕೆ ಯಾವೆಲ್ಲ ಚರ್ಚೆಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗ ಚರ್ಚೆ ಮಾಡಲಿಕ್ಕೆ ವಿಪಕ್ಷಗಳು ಈಗ ಆಲ್ರೆಡಿ ಮುಂದಾಗಿರುವಂಥದ್ದು. ಅದರಲ್ಲಿ ಮೇಜರ್ ಆಗಿ ಇವತ್ತು 3ನೇ ದಿನದ ಸೆಷನ್ನಲ್ಲಿ ಏಕಾಏಕಿ ಬಂದಂತಹ ಸಂದರ್ಭದಲ್ಲೇ ನಾಗೇಂದ್ರ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ವಿಪಕ್ಷಗಳು. ಯಾಕಂದರೆ ಜಂಟಿ ಈ ಒಂದು ಏನು ಬಿಜೆಪಿ ಹಾಗೂ JDS ಮೈತ್ರಿ ಪಕ್ಷಗಳಿವೆ, ಈ ದೋಸ್ತಿಗಳು ಒಟ್ಟಿಗೆನೆ ಈ ಒಂದು ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಏನೊಂದು ಯಾವುದೇ ರೀತಿಯಂತಹ ಸದನ ನಡಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಈಗ ಆಲ್ರೆಡಿ ವಿಪಕ್ಷ ನಾಯಕರು ಹೇಳಿರುವಂಥದ್ದು. ಯಾಕಂದರೆ ನಾಗೇಂದ್ರ ಈ ಹಿಂದೆ ಆಗಿದ್ದಂತಹ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದರು.
ಕಳೆದ ಬಾರಿ ಏನು ಹಾಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಕೂಡ ಕೊಡಿಸಿದ್ರು. 187 ಕೋಟಿ ಹಗರಣ ಆಯಿತು. ಈ ಒಂದು ಹಗರಣದಲ್ಲಿ ಈಗ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರೋದು ಎಷ್ಟು ಸರಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಈಗ ಏನು ವಿಪಕ್ಷಗಳು ಮುಂದಾಗಿರುವಂಥದ್ದು. ಈ ಒಂದು ಏಕಾಏಕಿ ಅಂದರೆ ಇವತ್ತು ಸದನ ಆರಂಭವಾಗ್ತಿದ್ದಂತೆ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಒಂದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮುಂದುವರೆದಂತೆ ಯಾವುದೇ ರೀತಿಯಾದಂತಹ ಬೇರೆ ಚರ್ಚೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಏನೇ ಆಗಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ಯಾಕಂದರೆ ಈ ಹಿಂದೆ ಮೊದಲೇ ಹೇಳಿದಾಗೆ ಏನು ಹಗರಣ ಇತ್ತು, ಈ ಒಂದು ಹಗರಣದಲ್ಲಿ ಭಾಗಿಯಾಗಿ ರಾಜೀನಾಮೆ ಕೊಟ್ಟಂಥವ್ರಿಗೆ ಈ ರೀತಿಯಾದಂತಹ ಚಾನ್ಸ್ ಅಂದರೆ ಸಚಿವ ಸ್ಥಾನವನ್ನು ಹೇಗೆ ಕೊಡ್ತು ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಪಾಯಿಂಟನ್ನು ಏನು ವಿಪಕ್ಷ ನಾಯಕರೆಲ್ಲ ಹಾಕ್ತಿದ್ದಾರೆ, ಈ ಒಂದು ಪಾಯಿಂಟನ್ನು ಹಾಕಬೇಕಾದ್ರೆ ಈ ಒಂದು ವಿಚಾರವಾಗಿ ಏನು ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿರೋಂಥದ್ದು. ಯಾವುದೇ ರೀತಿಯಾದಂತಹ ಅಪರಾಧಿ ಅನ್ನೋವಂಥದ್ದು ಪ್ರೂವ್ ಆಗಿಲ್ಲ, ಇದರಲ್ಲಿ ಜಸ್ಟ್ ಆರೋಪಿ ಅಷ್ಟೇ ಅನ್ನೋ ಒಂದು ವಿಚಾರವನ್ನು ಈ ಒಂದು ಕಾಂಗ್ರೆಸ್ ಪಕ್ಷ ಕೂಡ ಡಿಫೆಂಡ್ ಮಾಡಲಿಕ್ಕೆ ಈ ಒಂದು ಪಾಯಿಂಟನ್ನು ಇಟ್ಟು ಮುಂದಾಗ್ತಿರುವಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗುವಂಥದ್ದು. ನಾಗೇಂದ್ರ ವಿಚಾರ ಮೊದಲನೇದಾಗಾದರೆ ಇನ್ನು ಮುಂದುವರೆದಂತೆ ಏನು ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಇನ್ನು ಈಗ ಏನು ಮೊದಲಿಂದಾನು ಬಂದಂತಹ ನೈಸ್ ವಿಚಾರ ಆಗಿರ್ಬೋದು, ನೈಸ್ ಟೋಲ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಈಗಿನ ದಿನಗಳಲ್ಲಿ ಉಟ್ಕೊಂತಿವೆ. ಈ ಎಲ್ಲಾ ವಿಚಾರಗಳನ್ನು ಜೀವನ್ ಗಾಟ್ ಇಟ್, ಐ ಗಾಟ್ ದ ಕಾಂಟೆಕ್ಸ್ಟ್. ಈಗ ನಿಮ್ಗೆ ಅನಿಸ್ತಾ ಇದೆಯಾ ಸದನ ಮುಂದುವರೆಗೆ ಬಿಡ್ತಾರೆ ಬಿಜೆಪಿ ಅವರು ಅಂತ ಅನಿಸ್ತಾ ಇದೆಯಾ ಕ್ವಿಕ್ ಆಗಿ? ರಾಘವ್ ಸೂರ್ಯ, ಈ ಒಂದು ವಿಚಾರದಲ್ಲಿ ಸದನ ಮಾಡ್ಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶವಾದಂತಹ ಇರುವಂತದ್ದು ಬಿಜೆಪಿ ಅವ್ರದ್ದು. ಅದೇ ರೀತಿಯಲ್ಲಿ ಈಗ ಸದನವನ್ನ ಯಾವುದೇ ಕಾರಣಕ್ಕೂ ನಡೆಯಕ್ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲೇ ಇವತ್ತು ಅಧಿವೇಶನಕ್ಕೂ ಕೂಡ ಎಲ್ಲರೂ ಬರುವಂತದ್ದು. ಅದೇ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಆ ಸದನವನ್ನ ನಿಲ್ಲಿಸಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ವಿಪಕ್ಷ ನಾಯಕರು ಕೂಡ ಇರುವಂತದ್ದು. ಅಂದ್ರೆ ಸದನ ಹಂಗಿದೆ. ಓಕೆ, ಅವರು ಕೂಡ ಸೆಷನ್ಗೆ ಹೋಗಕ್ಕೆ ತರಾತುರಿಲಿದ್ದಾರೆ. ಹಾಗೆ ಭರತ್ ಬೈತಾ ಇದ್ರು ವೆರಿ ಗುಡ್ ಮಾರ್ನಿಂಗ್ ಹೇಳಿಲ್ಲ ಜೀವನ್ಗೆ ಅಂತ ಹೇಳಿ. ವೆರಿ ಗುಡ್ ಮಾರ್ನಿಂಗ್ ಜೀವನ್, ಹ್ಯಾವ್ ಅ ಗ್ರೇಟ್ ಡೇ. ಒಳ್ಳೆ ಅಪ್ಡೇಟ್ಸ್ ಕೊಡಿ, ರಾಜ್ಯದ ಜನತೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನೀವು ಸ್ವಲ್ಪ ಎಲ್ಲ ರಾಜಕಾರಣಿಗಳ ಕಿವಿ ಹಿಂಡಿ ಪ್ರಶ್ನೆ ಕೇಳುವಾಗ. ದಟ್ಸ್ ಅವರ್ ಕನ್ಸರ್ನ್ ಆ್ಯಂಡ್ ರಿಕ್ವೆಸ್ಟ್. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಸೋ ಮಚ್ ಜೀವನ್. ಓಕೆ.